ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನಿವತ್ತು ಮೈದಾ ಹಿಟ್ಟಿಂದೆ ಖಾರ ಕಡುಬು ಮಾಡಿ ತೋರಿಸ್ತೀನಿ ಬನ್ನಿ. ಖಾರ ಕಡುಬು ಮಾಡೋಕ್ಕೆ ನೋಡಿ ಒಂದು ಮುಕ್ಕಾಲು ಬಾಟ್ಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಕಡುಬು ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಈ ಕಡುಬು ಮಾಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈರುಳ್ಳಿ ಸೊಪ್ಪು, ಒಂದು ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಒಂದು ಕ್ಯಾರೆಟು, 2 ಬೀನ್ಸು, ಸ್ವಲ್ಪ ಮೆಂತ್ಯ ಸೊಪ್ಪು, ಕರಿಬೇವು ಸೊಪ್ಪು, ಕೊತ್ತಂಬರಿ, ಇದೆಲ್ಲ ಹಾಕಿಬಿಟ್ಟು ನಾವು ಖಾರ ಕಡುಬು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಇದೊಂದು ಹೊಸದಾಗಿ ಅನಿಸಿದರೆ ನೀವು ಈ ಥರ ಟ್ರೈ ಮಾಡಿ. ಮನೇಲಿ ಮೆಂತ್ಯ ಸೊಪ್ಪು, ಈರುಳ್ಳಿ ಸೊಪ್ಪು ಎಲ್ಲ ಇದ್ದೇ ಇರುತ್ತೆ. ಮನೇಲಿಲ್ಲ ಐಟಮ್ಸ್ ಎಲ್ಲ ನೀವು ಮಾಡ್ಬೋದು. ನೋಡಿ ಈ ಥರ ನಾನೆಲ್ಲ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಚಾಕುಲೆ ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ಕತ್ರಿ ತೊಗೊಂಡ್ಬಿಟ್ಟು ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಮೆಂತ್ಯ ಸೊಪ್ಪು, ಈರುಳ್ಳಿ ಸೊಪ್ಪು, ಕ್ಯಾರೆಟು, ಕರಿಬೇವು, ಬೀನ್ಸು ಇದೆಲ್ಲ ಹಾಕಿಬಿಟ್ಟು ನಾವು ಕಡುಬು ಮಾಡೋಣ. ನೋಡಿ ಇವಾಗ ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ನಾವು ಇವಾಗ ಈ ಮುಕ್ಕಾಲು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ನಲ್ಲ, ಮೈದಾ ಹಿಟ್ಟು ಹಾಕೋಣ. ನೋಡಿ ಮುಕ್ಕಾಲು ಬಟ್ಲು ಮೈದಾ ಹಿಟ್ಟಿಗೆ 1 ಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಬಿಟ್ಟು ನಾವು ನೀಟಾಗಿ ಇದನ್ನು ನಾವು ಇವಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಕಲಸಿಟ್ಟು ನಾವು ಮಸಾಲೆ ರೆಡಿ ಮಾಡೋಣ. ನೋಡಿ ಈ ಥರ ನಾವು ತುಪ್ಪ ಇದಕ್ಕೆಲ್ಲ ಮಿಕ್ಸ್ ಆಗಂಗೆ ನಾವು ಕಲಿಸ್ಕೊಂಬಿಟ್ಟು ನಾವೀಗ ಇದಕ್ಕೆ ನೋಡಿ ಈ ಥರ ನೀರು ಹಾಕ್ಕೊಂಬಿಟ್ಟು ತುಪ್ಪ ಎಲ್ಲ ಇದಕ್ಕೆ ಅಂಟ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ ಹಿಂಗೆ ನೀರು ಹಾಕಿ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ, ಅಷ್ಟು ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ, ಒಂದು ಮೀಡಿಯಮ್ ಸೈಜಲ್ಲೇ ನಾವು ಇದನ್ನು ನಾದ್ಕೊಳ್ಳೋಣ. ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೀಟಾಗಿ ಇದನ್ನು ಕಲಸಿಟ್ಕೊಳ್ಳೋಣ. ಇವಾಗ ಇದನ್ನು ನಾವು 1-2 ನಿಮಿಷ ಇದನ್ನು ಮುಚ್ಚಿಡೋಣ. ಅಷ್ಟು ಅನ್ನೋದ್ರಾಗೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ಒಂದು ಬಾಣಲಿ ಇಟ್ಕೋಬೇಕು. ಆ ಬಾಣಲಿಗೆ ಒಂದು 2-3 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಕಾಯ್ದ ನಂತರ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ನಂತರ ನಾವು ತರಕಾರಿ ಸೊಪ್ಪುಗಳು ಹಾಕೊಳ್ಳೋಣ. ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾವು ಬೀನ್ಸ್ ಹಾಕ್ಕೊಳ್ಳೋಣ. ಬೀನ್ಸು, ಈರುಳ್ಳಿ, ಸೊಪ್ಪು, ಕ್ಯಾರೆಟು ಎಲ್ಲ ನಾವು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡೋಣ. 1 ನಿಮಿಷ ಫ್ರೈ ಮಾಡಿಬಿಟ್ಟು ನಾವು ಆಮೇಲೆ ಇದಕ್ಕೆ ಮಸಾಲೆ ಏನು ಹಾಕೋಣ ಅಂತ ನೋಡೋಣ. ನೋಡಿ 1 ಸ್ಪೂನು ಆಮ್ಚೂರ ಪೌಡ್ರು, 1 ಸ್ಪೂನ್ ಚಿಲ್ಲಿ ಪೌಡ್ರು, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಉಪ್ಪು, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಧನಿಯಾ ಪೌಡ್ರು ಇದೆಲ್ಲನೂ ಹಾಕಿಬಿಟ್ಟು ಇವಾಗ ನಮ್ಮ ಮಸಾಲೆ ಇದಕ್ಕೆ ಮಿಕ್ಸ್ ಮಾಡೋಣ. ಯಾಕಂದರೆ 1 ಸ್ಪೂನು ನಾನು ಚಿಲ್ಲಿ ಪೌಡ್ರ್ ಹಾಕಿರೋದು. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಖಾರ ಇರುತ್ತಂತೆ. ನೀವು ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ನೀವು ಚಿಲ್ಲಿ ಪೌಡ್ರೆ ಹಾಕ್ಕೋಬೋದು. ಈ ಥರ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ನಾವು ಕಡುಬು ಮಾಡೋದ್ರಿಂದ ಸೂಪರಾಗಿರ್ತದೆ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈ ಥರ ನೀವು ಕಡುಬು ಒಂದ್ಸತಿ ಮನೆಯಲ್ಲೇ ಸೊಪ್ಪುಗಳೆಲ್ಲ ಇದ್ದೇ ಇರುತ್ತೆ. ಈ ಥರ ನೀವು ಕಡುಬು ಟ್ರೈ ಮಾಡಿ. ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕೋಣ. ಸ್ವಲ್ಪ ನೋಡಿ 1 ಸ್ಪೂನು ಖಾರದಲ್ಲಿ ತೊಗೊಂಡಿದ್ನಲ್ಲ, ಅದೇ ಇದರಲ್ಲಿ 1 ಸ್ಪೂನ್ ಹಾಕೋಣ. ಸೊಪ್ಪು ಸ್ವಲ್ಪ ಚೆನ್ನಾಗಿ ಬೆಂದರೆ ಕಡುಬು ಮಾಡೋಕ್ಕೆ ಸೂಪರಾಗಿರುತ್ತೆ. ಇವಾಗ ಇದು 1 ನಿಮಿಷ ಇದು ಬೇಯಲಿ. ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪ ಬೆಂದಿದೆ ಇದು. ಇವಾಗ ನಾವು ಕಡುಬಿಗೆ ರೆಡಿ ಮಾಡಿ. ಇವಾಗ ಹಿಟ್ಟು ಮಸಾಲೆ ನಾವು ತಣ್ಣಗಾಗಕ್ಕೆ ಬಿಟ್ಟಿದ್ದೀವಿ. ಇವಾಗ ಹಿಟ್ಟು ರೆಡಿಯಾಗಿದೆ. ನಾನಿವಾಗ ಕಡುಬು ಮಾಡೋಕ್ಕೆ ಎಲೆ ಮಾಡೋಣ. ನೋಡಿ ಈ ಥರ ಮಾಡ್ಕೊಂಬಿಟ್ಟು ನಾವು ಇದನ್ನು ಸೈಡ್ಗೆ ಇಡೋಣ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಭಾಗ ಮಾಡ್ಕೊಳ್ಳೋಣ. 2 ಭಾಗ ಮಾಡ್ಕೊಂಡ್ಬಿಟ್ಟು ನಾವು ಕಡುಬು ಮಾಡೋದ್ರಿಂದ ಸೂಪರಾಗಿರುತ್ತೆ. ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಬಿಟ್ಟು ಇದನ್ನು ದೊಡ್ಡದಾಗೆ ಎಲೆ ನಾವು ತಿಡ್ಕೊಳ್ಳೋಣ. ಒಂದೊಂದು ಕೈಯಲ್ಲಿ ನೀಟಾಗಿ ಮಾಡ್ಕೋತ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಅದಕ್ಕೆ ನಾವು ಈ ಥರ ಸ್ವಲ್ಪ ದೊಡ್ಡ ಎಲೆ ಮಾಡ್ಕೊಂಬಿಟ್ಟು ನೋಡಿ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡದು ನೀವು ಮಾಡ್ಕೊಂಬಿಟ್ಟು ನಾವು ಇದರಲ್ಲೇನೋ ಒಂದು 5, 6, 7, 8 ಕಡುಬುಗಳು ಬರ್ತಾವೆ. ನೀವು ಅಷ್ಟು ದಪ್ಪನೂ ಮಾಡಬಾರ್ದು, ಅಷ್ಟು ತೆಳ್ಳಗೂ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ಚಿಕ್ಕದಾಗಿ ಮಾಡ್ಕೋಬೇಕಂದ್ರೆ ಟೈಮ್ ಹಿಡಿಯುತ್ತೆ. ಅದಕ್ಕಾಗಿ ನಾನು ಇಷ್ಟು ದೊಡ್ಡದಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡದು ನೋಡಿ. ಈ ಥರದ್ದೊಂದು ಗ್ಲಾಸ್ ತೊಗೊಂಬಿಟ್ಟು ನೀವು ತುಂಬ ಈಸಿಯಾಗಿ ನೀವು ಬೇಗ ಮಾಡ್ಕೋಬೇಕಂದ್ರೆ ಇಷ್ಟಿಷ್ಟು ನೀವು ಮಾಡ್ಕೊಂಡ್ರೆ
ಕರ್ಚಿಕಾಯಿ ಮಾತ್ರ ಸೂಪರಾಗಿ ಬರ್ತವೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಗ ಮಾಡ್ದಂಗೂ ಆಗುತ್ತೆ. ನೋಡಿ, ಈ ಥರದ್ದೊಂದು ನೀವು ಟ್ರೈ ಮಾಡಿ ನೋಡಿ. ಇಲ್ಲ ಅಂದರೆ ನಿಮ್ಮ ಮನೇಲಿ ಕರ್ಚಿಕಾಯಿ ತುಂಬೋದಿರುತ್ತಲ್ಲ, ಅದರಲ್ಲೇನು ಮಾಡ್ಕೋಬೋದು. ನೋಡಿ, ಇವಾಗ ಈ ಥರ ಮಾಡ್ಕೊಂಬಿಟ್ಟು ನಾವು ಮಸಾಲೆ ಎಲ್ಲ ಇದ್ರಾಗ ಇಟ್ಕೊಂಬಿಟ್ಟು ನಾವು ನೀಟಾಗಿ ಈಸಿಯಾಗಿ ಬೇಗ ನಾವು ತುಂಬಬೋದು. ನೀವು ಬೇಕಂದ್ರೆ ಕಡುಬು ಮಾಡೋದಿರುತ್ತೆ, ಕಡುಬು ಮಾಡೋದ್ರಲ್ಲಿ ನೀವು ಮಾಡ್ಕೋಬೋದು. ಯಾಕಂದರೆ ಅದು ಲೇಟ್ ಆಗುತ್ತಂತೆ ನಾನು ಈ ಥರ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹಿಂಗೆಲ್ಲ ಮಸಾಲೆ ಹಾಕ್ಕೊಂಬಿಟ್ಟು ನಾವು ನೀಟಾಗಿ ಕಡುಬು ಮಾಡ್ಕೊಂಡು ಖಾರ ಕಡುಬು ಮಕ್ಳಿಗೆ ಕೊಟ್ಟರೆ ಸೂಪರಾಗಿರುತ್ತೆ, ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಆಮ್ಚೂರು ಪೌಡ್ರು, ಚಿಲ್ಲಿ ಪೌಡ್ರು, ಕ್ಯಾರೆಟು, ತರಕಾರಿ ಎಲ್ಲ ಹಾಕಿದ್ದಕ್ಕೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳು ತರಕಾರಿನೇ ತಿನ್ನಲ್ಲ ಒಬ್ಬೊಬ್ಬರು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ಬೇಗನೂ ಆಗುತ್ತೆ. ಈ ಥರ ಕರ್ಚಿಕಾಯಿ ಒಂದು ಖಾರ ಕರ್ಚಿಕಾಯಿ ಮಾಡ್ಕೊಂಡು ತಿಂದು ನೋಡಿ, ಸೂಪರ್ ಟೇಸ್ಟ್ ಇರುತ್ತೆ. ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಬಂದು ನಿಮಗೆ ಕರಿಯುವಾಗ ತೋರಿಸ್ತೀನಿ. ನೋಡಿ, ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿನಿ, ಎಣ್ಣೆಲಿ ಹಾಕಿ ತೋರಿಸ್ತೀನಿ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ, ನಾನು ಎಣ್ಣೆಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು 3-4 ನಾವು ಹಾಕ್ಕೊಳ್ಳೋಣ. ಮೂರು ನಾಲ್ಕು ಹಾಕ್ಕೊಂಡ್ಬಿಟ್ಟು ನಾವು ಕರೆದ್ಬಿಟ್ಟು ಬಂದಿದ ತಕ್ಷಣ ಮಕ್ಕಳಿಗೆ ನೀವು ಚಟ್ನಿ ಆದರೂ ಕೊಡ್ಬೋದು, ಇಲ್ಲ ಸಾಂಬಾರು ಜೊತೆಗಾದರೂ ಕೊಡ್ಬೋದು, ಇಲ್ಲ ಸಾಸ್ ಜೊತೆಗಾದರೂ ಕೊಡ್ಬೋದು. ಮಕ್ಕಳು ನೀಟಾಗಿ ಒಂದೊಂದೇ ಬಾಯಿಗೆ ಹಾಕ್ಕೊಂಡ್ಬಿಟ್ಟು ಎಷ್ಟು ಖಾಲಿ ಮಾಡ್ತಾರಂದರೆ ಅಷ್ಟು ಚೆನ್ನಾಗಿರುತ್ತೆ. ಸ್ವೀಟ್ ಅಂದರೆ ಮಕ್ಕಳು ಅಷ್ಟು ಇಷ್ಟಪಡಲ್ಲ. ಅದಕ್ಕೆ ಈ ಥರದೊಂದು ಖಾರ ಕಡುಬು ಮಾಡಿಕೊಟ್ಟು ನೋಡಿ. ನೀವು ನಾನ್ ವೆಜ್ ತಿನ್ನೋರಿದ್ದರೆ ನೀವು ಚಿಕನ್ದೆಲ್ಲ ಫ್ರೈ ಮಾಡಿಬಿಟ್ಟು, ಮಟನ್ನು ಚಿಕನ್ನು ಫ್ರೈ ಮಾಡಿ ಈ ಥರನೂ ಮಕ್ಕಳಿಗೆ ಮಾಡಿ ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದು ತಿಂದು ನೋಡಿದಾಗೆ ನಿಮ್ಗೆ ಗೊತ್ತಾಗೋದು ಇದರ ಟೇಸ್ಟ್ ಹೇಗಿರುತ್ತೆ ಅಂತ, ಅಷ್ಟು ಚೆನ್ನಾಗಿರುತ್ತೆ ಇದು. ನೀವು ಬೇಕಾದ್ರೆ ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು. ಮೈದಾ ಹಿಟ್ಟು ಬೇಡ ಅಂದರೆ ನೀವು ಗೋಧಿ ಹಿಟ್ಟಲ್ಲಿನೂ ಮಾಡ್ಕೋಬೋದು. ಇದೇ ಥರ ನೀವು ಎಲ್ಲ ಕಡುಬುಗಳನ್ನು, ಖಾರದ ಕಡುಬು ಅಂದ್ರೆ ಸೂಪರಾಗಿ ಟೇಸ್ಟ್ ಇರುತ್ತೆ. ನೀವು ನಾನ್ ವೆಜ್ ಇದ್ದರೂ ನಾನ್ ವೆಜ್ ಜೊತೆಗೂ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನಾನು ಎಲ್ಲನೂ ಕಡುಬು ನಿಮಗೆ ಹಾಕೊಂಬಂದು ತೋರಿಸ್ತೀನಿ, ಬನ್ನಿ. ನೋಡಿ, ಎಲ್ಲನೂ ನಾನು ಕರ್ಚಿಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ. ಖಾರ ಕಡುಬು ಅಂತಾರೆ, ಖಾರ ಕರ್ಚಿಕಾಯಿ ಅಂತಾರೆ, ನಿಮ್ಗೆ ಯಾವ್ದು ಬೇಕಾದರೂ ಹೇಳ್ಕೊಳ್ಳಿ. ಆದರೆ ನೀವು ಈ ಥರ ಎಣ್ಣೆ ಬೇಡ, ನಾವು ಎಣ್ಣೆ ಯೂಸ್ ಮಾಡೋದಂದರೆ ನೀವು ಕುದಿಸಿಬಿಟ್ಟು ಮಾಡ್ಬೋದು. ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿಟ್ಟು ಮಾಡಿಬಿಟ್ಟು ನೀವು ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ಟು 1-2 ನಿಮಿಷ ಬಿಟ್ಟು ಕುದಿಸಿನೂ ಕೊಡ್ಬೋದು ಮಕ್ಕಳಿಗೆ. ನಿಮ್ಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದ್ರೆ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು ಕಡುಬು. ಈ ಥರ ತರಕಾರಿ ಎಲ್ಲ ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ನೋಡಿ, ಇದನ್ನು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತಂತೆ. ಮಸಾಲ ಎಲ್ಲ ಹಾಕಿ ನಾವು ಆಮ್ಚೂರು ಪೌಡ್ರು, ತರಕಾರಿ, ಸೊಪ್ಪು ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಕಾದ್ರೆ ನೀವು ಸಾಸ್ ಜೊತೆ ಆದರೂ ಕೊಡ್ಬೋದು, ನಾನ್ ವೆಜ್ ತಿನ್ನೋರಿದ್ರೆ ನಾನ್ ವೆಜ್ ಜೊತೆ ಆದರೂ ಕೊಡ್ಬೋದು, ತರಕಾರಿ ಸಾಂಬಾರು ಜೊತೆಗಾದರೂ ನೀವು ಕೊಡ್ಬೋದು, ಇಲ್ಲ ಅಂದರೆ ಗ್ರೀನ್ ಚಟ್ನಿನೂ ಮಾಡ್ಕೋಬೋದು. ನೋಡಿ, ಖಾರ ಕಡುಬು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.